ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನ ಗೆಲ್ಲುವ ಮೂಲಕ ಭಾರತ 2026ರ ಜರ್ನಿಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಬೌಲರ್ಗಳ ಎಫರ್ಟ್, ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಖದರ್ಗೆ ಕಿವೀಸ್ ಪಡೆ ನೆಲ ಕಚ್ಚಿದೆ. ಆದರೆ ಈ ಗೆಲುವು ಭಾರತಕ್ಕೆ ಅಷ್ಟು ಈಸಿಯಾಗಿ ಸಿಗ್ತಾ ಅಂದ್ರೆ ಇಲ್ಲವೇ ಇಲ್ಲ. ಮಿಡಲ್ ಆರ್ಡರ್ ಬ್ಯಾಟಿಂಗ್ನಲ್ಲಿ ಲೆಕ್ಕಾಚಾರ ತಲೆಕೆಳಗಾಗಿತ್ತು. ಸೊ ಮೊದಲ ಪಂದ್ಯದ ಹೈಲೈಟ್ಸ್ ಹಾಗೆ ಎರಡನೇ ಪಂದ್ಯಕ್ಕೆ ಏನೆಲ್ಲ ಚೇಂಜಸ್ ಆಗಬೇಕು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಡೋದರದಲ್ಲಿ ನಡೆದಂತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯವನ್ನ ಭಾರತ 4 ವಿಕೆಟ್ಗಳಿಂದ ಗೆದ್ದಿದೆ. ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಂಡಂತ ಭಾರತ ಬೌಲಿಂಗ್ ನಲ್ಲಿ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಹಾಗೆ ನೆಕ್ಸ್ಟ್ ಬ್ಯಾಟಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ನಿಂದ ಟಾರ್ಗೆಟ್ ಅನ್ನ ರೀಚ್ ಆಗುವಲ್ಲಿ ಯಶಸ್ವಿ ಕೂಡ ಆದ್ರು. ಒಂದು ಹಂತದಲ್ಲಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಬಿದ್ದ ಮೇಲೆ ಸಾಕಷ್ಟು ಸ್ಟ್ರಗಲ್ಸ್ ಕಾಣಿಸ್ತಾ ಇತ್ತು. ಬಟ್ ಫೈನಲಿ KL ರಾಹುಲ್ ಕೂಲ್ ಅಂಡ್ ಕಾಮ್ ಆಗಿ ಮ್ಯಾಚ್ ಅನ್ನ ವಿನ್ ಮಾಡಿಸಿದ್ರು. ಟಾಸ್ ಸೋತ ಕಿವೀಸ್ಗೆ ಸಾಥ್ ಕೊಟ್ಟ ಓಪನರ್ಸ್. ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಟಾಸ್ ಸೋತಂತ ಕಿವೀಸ್ ಪಡೆ ಓಪನರ್ಗಳಾದ ಡೆವಾನ್ ಕಾನ್ವೆ ಹಾಗೆ ಹೆನ್ರಿ ನಿಕೋಲ್ಸ್ ಒಳ್ಳೆ ಓಪನಿಂಗ್ ಅಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಕೊಟ್ರು. ಮೊದಲ ವಿಕೆಟ್ಗೆ 117 ರನ್ಗಳ ಜೊತೆಯಾಟ ನೀಡಿದ್ರು. ಮೂರನೇ ಸ್ಲಾಟ್ ಅಲ್ಲಿ 12 ರನ್ ಗಳಿಸಿ ವಿಲಿಯಂಗ್ ಔಟ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಮಿಡಲ್ ಆರ್ಡರ್ ನಲ್ಲಿ ಡೇರಿಲ್ ಮಿಚೆಲ್ ಕ್ರೀಸ್ ಕಚ್ಚೆ ನಿಂತು ಬ್ಯಾಟ್ ಬೀಸಿದ್ರು. 71 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳೊಂದಿಗೆ 84 ರನ್ಗಳನ್ನ ಕಲೆ ಹಾಕಿದ್ರು. ಅಂತಿಮವಾಗಿ ನ್ಯೂಜಿಲೆಂಡ್ ಪಡೆ 8 ವಿಕೆಟ್ ನಷ್ಟಕ್ಕೆ 300 ರನ್ಗಳನ್ನ ಪೇರಿಸಿತು. ಭಾರತ ಪರ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ಗಳನ್ನ ಬೇಟೆಯಾಡಿದ್ರೆ ಕುಲ್ದೀಪ್ ಯಾದವ್ 1 ವಿಕೆಟ್ ಅನ್ನ ಪಡೆದ್ರು. ಟಾರ್ಗೆಟ್ ಬೆನ್ನತ್ತಿದ ಭಾರತಕ್ಕೆ ಆಸರೆಯಾದ ಕಿಂಗ್ ಕೊಹ್ಲಿ 301 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತಕ್ಕೆ ಆರಂಭದಲ್ಲೇ ಶಾಕ್ ಎದುರಾಯಿತು. ರೋಹಿತ್ ಶರ್ಮಾ 26 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ಆನಂತರ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಹಾಗೆ 100 ರನ್ಗಳ ಜೊತೆಯಾಟ ಕೂಡ ಬಂತು. ಬಟ್ ಗಿಲ್ 56 ರನ್ ಗಳಿಸಿ ಔಟ್ ಆಗ್ತಾರೆ. ಆದರೆ ತುಂಬಾನೇ ಕಾಮ್ ಅಂಡ್ ಆಗಿ ಕ್ಲಾಸ್ ಆಗಿ ಬ್ಯಾಟ್ ಬೀಸ್ತಾ ಇದ್ದ ವಿರಾಟ್ ಕೊಹ್ಲಿ ಶತಕ ದಂಚಿನಲ್ಲಿ ಎಡುತ್ತಾರೆ. 93 ರನ್ಗಳನ್ನ ಕಲೆ ಹಾಕಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಜಸ್ಟ್ 7 ರನ್ಗಳಿಂದ ಶತಕ ವಂಚಿತರಾಗ್ತಾರೆ. ಇನ್ನು ವಿರಾಟ್ ಔಟ್ ಆದಾಗ ಇಡೀ ಕ್ರೀಡಾಂಗಣವೇ ಸೈಲೆಂಟ್ ಆಗಿತ್ತು. ಮತ್ತೊಂದು ಕಡೆ ಶ್ರೇಯಸ್ ಅಯ್ಯರ್ ಕೂಡ 49 ರನ್ಗಳಿಗೆ ಪೆವಿಲಿಯನ್ ಸೇರ್ಕೊಳ್ತಾರೆ. ಇನ್ನು ರವೀಂದ್ರ ಜಡೇಜಾ 4 ರನ್ಗಳಿಗೆ ಔಟ್ ಆಗ್ತಾರೆ. ಬಟ್ KL ರಾಹುಲ್ ಮತ್ತು ಹರ್ಷಿತ್ ರಾಣಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ನೆಕ್ಸ್ಟ್ ರಾಣಾ 29 ರನ್ಗಳಿಗೆ ಔಟ್ ಆದ್ರೆ ಅತ್ತ ವಾಷಿಂಗ್ಟನ್ ಸುಂದರ್ ರನ್ ಓಡೋಕ್ಕೂ ಕೂಡ ಕಷ್ಟ ಪಡ್ತಾ ಇದ್ರು. ಬೌಲಿಂಗ್ ಟೈಮ್ ಅಲ್ಲಿ ಕಾಲು ಸ್ಲಿಪ್ ಆಗಿದ್ರಿಂದ ಅವರು ಓಡಲಿಕ್ಕೆ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ರು. ಹೀಗಿದ್ರು ಕೂಡ ಸುಂದರ್ ಮತ್ತು ರಾಹುಲ್ ಸಿಂಗಲ್ಸ್ ಮೂಲಕವೇ ಆಲ್ಮೋಸ್ಟ್ ರನ್ಗಳನ್ನ ಕಂಟ್ರೋಲ್ ಮಾಡ್ತಾ ಬಂದ್ರು. ಅಂದ್ರೆ ಆಲ್ಮೋಸ್ಟ್ ರನ್ಗಳನ್ನ ಕಲೆ ಹಾಕ್ತಾ ಬರ್ತಾರೆ. ಸೊ ಸುಮಾರು ರನ್ಗಳು ಹೀಗೆ ಬರುತ್ತೆ. ಅಂತಿಮವಾಗಿ KL ರಾಹುಲ್ ಅವರು 4 ಸಿಕ್ಸ್ಗಳನ್ನ ಬಾರಿಸಿ ಮ್ಯಾಚ್ ಅನ್ನ ಫಿನಿಶ್ ಮಾಡ್ತಾರೆ. ಸೊ ಇನ್ನೂ 1 ಓವರ್ ಬಾಕಿ ಇದ್ದಂತೆ ಭಾರತ ಪಂದ್ಯವನ್ನ ಗೆದ್ದುಕೊಳ್ಳುತ್ತೆ. ಬಟ್ ಕಿವೀಸ್ ಪರ ಕೇಲ್ ಜೇಮಿಸನ್ 41 ರನ್ಗಳನ್ನ ನೀಡಿ 4 ವಿಕೆಟ್ ಬೇಟೆಯಾಡಿ ಶೈನ್ ಆದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 28,000 ರನ್ಸ್ ಪೂರೈಸಿದ ಕಿಂಗ್. ಇನ್ನು ಈ ಮ್ಯಾಚ್ ಅಲ್ಲಿ ಶತಕ ಮಿಸ್ ಮಾಡಿಕೊಂಡ್ರು ಕೂಡ ವಿರಾಟ್ ಕೊಹ್ಲಿ ವಿಶ್ವ ದಾಖಲೆ ಬರೆದಿದ್ದಾರೆ. ಅತಿ ಹೆಚ್ಚು ಅಂತಾರಾಷ್ಟ್ರೀಯ ರನ್ಗಳನ್ನ ಕಲೆ ಹಾಕಿದ ಆಟಗಾರರ ಪಟ್ಟಿಯಲ್ಲಿ ಶ್ರೀಲಂಕಾದ ಮಾಜಿ ನಾಯಕ ಕುಮಾರ್ ಸಂಗಕ್ಕರ ಅವರನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ್ದಾರೆ. ಕಿವೀಸ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ 93 ರನ್ಗಳನ್ನ ಕಲೆ ಹಾಕಿದ್ರು. ಈ ಮೂಲಕ ಒಟ್ಟಾರೆಯಾಗಿ 28,068 ಅಂತಾರಾಷ್ಟ್ರೀಯ ರನ್ಗಳನ್ನ ಕಲೆ ಹಾಕಿದಂತಾಗಿದೆ. 557 ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ 44 ಎಸೆತಗಳಲ್ಲಿ ತಮ್ಮ ಏಕದಿನ ವೃತ್ತಿ ಜೀವನದ 77ನೇ ಅರ್ಧ ಶತಕ ಕೂಡ ಕಂಪ್ಲೀಟ್ ಮಾಡಿದ್ರು. ಇನ್ನು ಕುಮಾರ್ ಸಂಗಕ್ಕರ 594 ಪಂದ್ಯಗಳಲ್ಲಿ 28,016 ರನ್ಗಳನ್ನ ಕಲೆ ಹಾಕಿದ್ರು. 3ನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಈಗ. ಇನ್ನು ಸಚಿನ್ ತೆಂಡೂಲ್ಕರ್ 664 ಪಂದ್ಯಗಳಲ್ಲಿ ಒಟ್ಟಾರೆಯಾಗಿ 34,357 ರನ್ಗಳನ್ನ ಗಳಿಸಿದ್ದು ಟಾಪ್ 1 ಪ್ಲೇಸ್ ನಲ್ಲಿದ್ದಾರೆ. ರೋಹಿತ್ ಔಟ್ ಆಗಿದ್ದಕ್ಕೆ ಸಂಭ್ರಮಿಸಿದ್ದು ಇಷ್ಟವಿಲ್ಲ ಎಂದ ಕೊಹ್ಲಿ. ಇನ್ನು ಪಂದ್ಯದ ಬಳಿಕ ಮಾತನಾಡಿದಂತಹ ವಿರಾಟ್ ಕೊಹ್ಲಿ ವಿಚಾರವೊಂದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಭಿಮಾನಿಗಳ ವರ್ತನೆಗೆ ಅಸಮಾಧಾನ ಹೊರಹಾಕಿದ್ದಾರೆ. 26 ರನ್ ಗಳಿಸಿ ಔಟ್ ಆಗಿ ರೋಹಿತ್ ಶರ್ಮಾ ಪೆವಿಲಿಯನ್ ಅತ್ತ ಹೆಜ್ಜೆ ಹಾಕ್ತಾ ಇದ್ರೆ ಅತ್ತ ಗ್ಯಾಲರಿಯಲ್ಲಿದ್ದಂತ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಅವರ ಖುಷಿಗೆ ಕಾರಣ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೆ ಬರ್ತಾರೆ ಅನ್ನೋದು. ಆದ್ರೆ ಅಭಿಮಾನಿಗಳ ಇದೇ ವರ್ತನೆಗೆ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತ ತಂಡದ ಮೊದಲ ವಿಕೆಟ್ ಬಿದ್ದಾಗ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ರು. ಔಟ್ ಆಗಿ ಹೋಗುವಂತ ಬ್ಯಾಟರ್ ಇಂಥದನ್ನೆಲ್ಲ ನೋಡೋಕೆ ಬಯಸೋದಿಲ್ಲ.
ಫ್ರಾಂಕ್ ಆಗಿ ಹೇಳಬೇಕು ಅಂದರೆ ನನಗೂ ಕೂಡ ಇಂತಹ ಸಂಭ್ರಮ ಇಷ್ಟ ಆಗೋದಿಲ್ಲ. IPLನಲ್ಲಿ ಮಹೇಂದ್ರ ಸಿಂಗ್ ಧೋನಿ ವಿಚಾರದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇರೋದನ್ನು ನಾನು ನೋಡಿದ್ದೇನೆ. ಈ ರೀತಿಯ ಸಂಭ್ರಮ ಔಟ್ ಆಗಿ ಹೋಗುವಂಥ ಬ್ಯಾಟರ್ಗೆ ಉತ್ತಮ ಭಾವನೆಯನ್ನ ಮೂಡಿಸೋದಿಲ್ಲ ಎಂದಿದ್ದಾರೆ. ಹಾಗೆ ತಮಗೆ ಬರುವಂತಹ ಪಂದ್ಯಶ್ರೇಷ್ಠ ಪ್ರಶಸ್ತಿಗಳನ್ನ ಗುರುಗಾಂವ್ನಲ್ಲಿರುವಂಥ ತನ್ನ ತಾಯಿಗೆ ಕಳಿಸಿಕೊಡೋದಾಗಿ, ಹಾಗೆ ಅವರು ಅವುಗಳನ್ನು ಸಂಗ್ರಹಿಸಿ ಇಡೋದಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಭಾರತ ಫಸ್ಟ್ ಮ್ಯಾಚ್ ವಿನ್ ಆಗಿದೆ. ಈ ಮ್ಯಾಚ್ ಸ್ಟಾರ್ಟಿಂಗ್ ಒನ್ ಸೈಡೆಡ್ ಅನಿಸಿದ್ರು ಕೂಡ ಆನಂತರ ತುಂಬಾ ಕ್ಲೋಸ್ ಆಗಿ ಫಿನಿಶ್ ಆಗಿದೆ. ಹೀಗಾಗಿ ಮುಂದಿನ ಪಂದ್ಯಗಳಲ್ಲಿ ಭಾರತ ಅಲರ್ಟ್ ಆಗಲೇಬೇಕಿದೆ. ನಮಸ್ಕಾರ.